ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮತ್ತೊಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ BMTCನಲ್ಲಿ 2500 ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು BMTCಯ ಸಂಸ್ಥೆಯಲ್ಲಿ ನಿರ್ವಾಹಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿರುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ, ಇದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ 2500 ಪೋಸ್ಟನ್ನು ಒಳಗೊಂಡಿದೆ. ನಿರ್ವಾಹಕ ಹುದ್ದೆಗಳು HK ಮತ್ತು ನಾನ್ HK ಅಂತ ಕೊಟ್ಟಿದ್ದಾರೆ. ಮುಕ್ಕುಳಿದ ಮತ್ತು ಸ್ಥಳೀಯ ವೃಂದ ಎರಡನ್ನು ಒಳಗೊಂಡಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಮಿಕ್ಕುಳಿದ ವೃಂದಕ್ಕೆ 2286 ಪೋಸ್ಟನ್ನು ಮೀಸಲನ್ನು ಇಟ್ಟಿದ್ದಾರೆ. ಇಲ್ಲಿ ವರ್ಗೀಕರಣ ಕೂಡ ಕೊಟ್ಟಿದ್ದಾರೆ. ವರ್ಗೀಕರಣ ಕೂಡ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಮತ್ತು ಇಲ್ಲಿ ಸ್ಥಳೀಯ ವೃಂದ ಅಂತ ಕೊಟ್ಟಿದ್ದಾರೆ 199 ಸ್ಥಳೀಯ ವೃಂದ ಮತ್ತು ಹಿಂಬಾಕಿ ಹುದ್ದೆಗಳು ಒಟ್ಟು 15, 2 ಸೇರಿಸಿ 214, ಅಲ್ಲಿ ಮತ್ತು 2286 ಎರಡು ಸೇರಿಸಿ ನಿಮಗೆ 2500 ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಕಲ್ಯಾಣ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಸೂಚನೆ. ಈ ಸೂಚನೆಯನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ಯಾಕೆಂದರೆ ಸ್ವಲ್ಪ ದೊಡ್ಡದಿದೆ. ಸೊ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡೋದಾದರೆ ಸ್ನೇಹಿತರೆ, ಅದಕ್ಕಿಂತ ಮುಂಚೆಗೆ ಇಲ್ಲಿ ನಿರ್ವಾಹಕರ ಹುದ್ದೆ ಅಂದರೆ ಕಂಡಕ್ಟರ್ ಅಂತಲೇ ಹೇಳ್ಬೋದು. ಕಂಡಕ್ಟರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಶೈಕ್ಷಣಿಕ ವಿದ್ಯಾರ್ಥಿ PUC ಮುಗಿದಿರಬೇಕಂತ ಕೊಟ್ಟಿದ್ದಾರೆ. PUCಯಲ್ಲಿ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮೂರರಲ್ಲಿ ಒಂದನ್ನು ನೀವು ಪಾಸ್ ಆಗಿರಲೇಬೇಕಂತ ಕೊಟ್ಟಿದ್ದಾರೆ. ಮತ್ತು ಅದರ ಸಮಾನಾಂತರವಾಗಿ ICSE ಅಂತ ಕೊಟ್ಟಿದ್ದಾರೆ. ICSE ಕೋರ್ಸ್ ಕೂಡ ಮುಗಿಸಿದವ್ರಿಗೆ ಎಲಿಜಿಬಲ್ ಅಂತ ಹೇಳ್ಬೋದು. ಮತ್ತು CBSE ಕೋರ್ಸ್ ಮುಗಿದವರು ಕೂಡ ಪಾಸಾದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರ ಸಮಾನಾಂತರವಾಗಿ ತಸ್ತಮಾನ ವಿದ್ಯಾರ್ಥಿ ಹೊಂದಿರುವ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಅಂದರೆ ಪಾಲಿಟೆಕ್ನಿಕ್ ಡಿಪ್ಲೊಮಾ 3 ವರ್ಷದ ಒಂದು ಡಿಪ್ಲೊಮಾ ಪಾಸಾಗಿದ್ದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದಕ್ಕೆ ಓಪನ್ ಯೂನಿವರ್ಸಿಟಿಯಲ್ಲಿ ಪಾಸಾದವರಿಗೆ ಅದಕ್ಕೆ ಅನ್ವಯ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ITI ಅನ್ನು ಕೂಡ ಇಲ್ಲಿ ಕೊಟ್ಟಿಲ್ಲ, ಅಂದರೆ ಡಿಪ್ಲೊಮಾಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ಒಂದು ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಬ್ಯಾಡ್ಜನ್ನು ಹೊಂದಿರಬೇಕಂತ ಇಲ್ಲಿ ಸ್ಪಷ್ಟವಾಗಿ ಅವರು ನಿಮಗೆ ತಿಳಿಸಿದ್ದಾರೆ ಇಲ್ಲಿ. ಸೊ ಬ್ಯಾಡ್ಜ್ ಲೈಸೆನ್ಸನ್ನು ನೀವು ಹೊಂದಿರಲೇಬೇಕು. ಬ್ಯಾಡ್ಜ್ ಜೊತೆಗೆ ಮತ್ತು ಇಲ್ಲಿ ವಾಹನ ನಿರ್ವಾಹಕ ಪರವಾನಗಿ ಅಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ವಾಹನ ನಿರ್ವಾಹಕ ಪರವಾನಗಿಯನ್ನು ಲೈಸೆನ್ಸನ್ನು ಕೂಡ ಪಡೆದಿರಬೇಕಂತ, ಕಂಡಕ್ಟರ್ದು ಸಪ್ರೇಟಾಗಿ ಒಂದು ಲೈಸೆನ್ಸ್ ಬರುತ್ತೆ ಅಂತ ಕಾಣುತ್ತೆ. ಸೊ ಅದನ್ನು ಇಲ್ಲಿ ಪಡೆದಿರಬೇಕು ನೀವು ಅಂತ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಇಲ್ಲಿ ದೇಹದಾಢ್ಯ ಫಿಸಿಕಲ್ ಏನೇನಿರುತ್ತೆ ಅಂತ ಕೊಟ್ಟಿದ್ದಾರೆ. ಎತ್ತರ ನಿಮಗೆ 160 ಸೆಂಟಿಮೀಟರ್ ಹೈಟ್ ಇರಬೇಕಂತ ಕೊಟ್ಟಿದ್ದಾರೆ. ಪುರುಷ ಅಭ್ಯರ್ಥಿಗಳು 160 ಸೆಂಟಿಮೀಟರ್ ಇರಲೇಬೇಕಂತ ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿಗಳು ಏನು ನೋಡ್ತಾ ಇದ್ದೀರಾ, ಮಹಿಳೆಯರದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ 150 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು. ಮತ್ತು ವಯೋಮಿತಿ, ಇಲ್ಲಿ ವಯೋಮಿತಿಯನ್ನು ಕೂಡ ಕೊಟ್ಟಿದ್ದಾರೆ, ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ವಯೋಮಿತಿ ಅಂತ. ಇಲ್ಲಿ ಸಾಮಾನ್ಯ ವರ್ಗಕ್ಕೆ 18 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. 18 ವರ್ಷದವರು ಅರ್ಜಿಯನ್ನು ಸಲ್ಲಿಸ್ಬೋದು ಮೇಲ್ಪಟ್ಟವರು. ಗರಿಷ್ಠ 35 ವರ್ಷ. 2A 2B 3A 3B ಸೇರಿದವರು 18 ವರ್ಷದಿಂದ 38 ವರ್ಷಗಳ ಒಳಗಡೆ ಇರಬೇಕು. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 18 ವರ್ಷದಿಂದ 40 ವರ್ಷದ ಒಳಗಾಗಿ ಇರಬೇಕು. ಮಾಜಿ ಸೈನಿಕ ಮತ್ತು ಇಲಾಖೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಇಲ್ಲಿ ಕನಿಷ್ಠ ವಯೋಮಿತಿ ಕೊಟ್ಟಿಲ್ಲ. ಗರಿಷ್ಠವಾಗಿ 45 ವರ್ಷಗಳನ್ನು ಇಲ್ಲಿ ಮೀಸಲನ್ನು ಇಟ್ಟಿದ್ದಾರೆ. ಈ ಒಂದು ವರ್ಷದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ವಯೋಮಿತಿ ಇಟ್ಟಿದ್ದಾರೆ. ತದನಂತರ ಈ ಒಂದು ಹುದ್ದೆಯ ವೇತನ ಶ್ರೇಣಿಯನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ. ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆ ಇಲ್ಲಿ 18,660 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಮತ್ತು ಇಲ್ಲಿ 25,300 ಅಂತ ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ, ಈ ಒಂದು ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ, KE ಅಧಿಕೃತ ಅಂತ ವೆಬ್ಸೈಟು ke.kr.nic.in ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟು. ಈ ಒಂದು ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ನೋಡ್ಕೋಬೋದು. ಮತ್ತು ಅರ್ಜಿ ಸಲ್ಲಿಸೋದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ KE ವೆಬ್ಸೈಟ್ನಲ್ಲಿ ನಿಮಗೆ ತುಂಬ ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕನ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತೀರಿ. ಆನ್ಲೈನ್ ಮುಖಾಂತರ ಪ್ರಾರಂಭವಾಗೋ ದಿನಾಂಕ 10/3/2024 ಅಂದರೆ ಮಾರ್ಚ್, ಅಂದರೆ ಇನ್ನೂ 10 ದಿನ ಕಾಲಾವಕಾಶ ಇದೆ. 10 ದಿನ ಬಿಟ್ಟು ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಖಂಡಿತವಾಗಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಕೊನೆಯ ದಿನಾಂಕ 10/4/2024.
ಅರ್ಜಿ ಒಂದು ಪೇಮೆಂಟ್ ಮಾಡುವ ಕೊನೆ ದಿನಾಂಕ, ಶುಲ್ಕ ಪಾವತಿ ಕೊನೆ ದಿನಾಂಕ 13/4/2024 ಅಂತ ಕೊಟ್ಟಿದ್ದಾರೆ. ಅಂದರೆ ಲಾಸ್ಟ್ ಡೇಟ್ ಮುಗಿದ 3 ದಿನ ನಂತರವರೆಗೂ ನೀವು ಈ ಒಂದು ಪೇಮೆಂಟನ್ನು ಮಾಡ್ಬೋದು. ಈ ರೀತಿಯಾಗಿ ಡೇಟನ್ನು ಕೊಟ್ಟಿದ್ದಾರೆ. 1 ತಿಂಗಳ ಕಾಲಾವಕಾಶ ಅರ್ಜಿ ಸಲ್ಲಿಸೋಕ್ಕೆ, 1 ತಿಂಗಳ ಆದ ನಂತರ 3 ದಿನ ಮತ್ತು ನಿಮಗೆ ಎಕ್ಸ್ಟ್ರಾ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ಶುಲ್ಕವನ್ನು ನೋಡಿದ್ರೆ ಅರ್ಜಿ ಶುಲ್ಕವನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ. ತುಂಬಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಯಾವುದೇ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾದರೆ ಅರ್ಜಿ ಶುಲ್ಕ ವಿಪರೀತವಾಗಿ ಇಡ್ತಾರೆ. ವಿದ್ಯಾರ್ಥಿಗಳಿಗೆ, ಕಾಂಪಿಟೇಟಿವ್ ಓದುಕೋರಿಗೆ ವಿಪರೀತ ಹೊರೆಯಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಬಡ ವಿದ್ಯಾರ್ಥಿಗಳು, ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಕಷ್ಟ ಆಗ್ತಿದ್ದರಿಂದ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು ಇಟ್ಟಿದ್ದಾರೆ ಅಂತ 750 ರೂಪಾಯಿನ ಪೇ ಮಾಡ್ಬೇಕಂತ ಕೊಟ್ಟಿದ್ದಾರೆ. 2A 2B 3A 3B ಸೇರಿದವರಿಗೆ 750 ರೂಪಾಯಿನ ನೀವು ಶುಲ್ಕವನ್ನು ಪಾವತಿ ಮಾಡಲೇಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿನ ಇಟ್ಟಿದ್ದಾರೆ ಸ್ನೇಹಿತರೆ. ಇದು ತುಂಬಾ ಆಯಿತು ಸ್ನೇಹಿತರೆ. ಈ ಹಿಂದೆ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಅಲ್ಲಿ ಕೂಡ ಇದೇ ಒಂದು ಥರನಾದ ಒಂದು ಪೇಮೆಂಟನ್ನು ಇಟ್ಟಿದ್ದಾರೆ. 750 SC/ST ಅಂಗವಿಕಲ ಮಾಜಿ ಸೈನಿಕರಿಗೆ 500 ರೂಪಾಯಿನ ಇಟ್ಟಿದ್ದಾರೆ. ಈ ರೀತಿಯಾಗಿ KEನವರು ತುಂಬಾ ಅತಿ ಹೆಚ್ಚು ಒಂದು ಪೇಮೆಂಟನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಕಾದು ನೋಡೋಣ, ವೇಟ್ ಮಾಡಿ, ಶುಲ್ಕವನ್ನು ಪರಿಷ್ಕರಿಸಿ ಮತ್ತೆ ಇನ್ನೊಂದು ಆದೇಶ ಬಂದರೂ ಬರ್ಬೋದು. ಕಳೆದ ಬಾರಿ ಕೂಡ ಅತಿ ಹೆಚ್ಚು ಪೇಮೆಂಟನ್ನು ತೊಗೊತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದರು. ಅದಾದ ನಂತರ ಮತ್ತೆ ಸರ್ಕಾರ ಕಡಿಮೆ ಮಾಡಿ ಮತ್ತೆ ಆದೇಶವನ್ನು ಹೊರಡಿಸಿತು. ಸೊ ವೇಟ್ ಮಾಡಿ, ಅರ್ಜಿ ಸ್ಟಾರ್ಟ್ ಆಗೋವರೆಗೂ ವೇಟ್ ಮಾಡಿ. ಅದರೊಳಗಾಗಿ ಹೊಸ ಪರಿಷ್ಕೃತ ಶುಲ್ಕ ಬರ್ಬೋದು ಅಂತ ಅನಿಸುತ್ತೆ. ಸೊ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಅಂತ ಇರುತ್ತೆ ನೋಡಿ. ಈ ಒಂದು ನಿರ್ವಾಹಕ ಹುದ್ದೆ ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರೆ, ಇಲ್ಲಿ ಕೂಡ ಎಕ್ಸಾಮನ್ನು ನಡೆಸ್ತಾರೆ. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ, ಕಮಾಂಗ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಕನಿಷ್ಠ 30% ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುವಂಥ ಕನಿಷ್ಠ 30% ಅಂಕನ್ನು ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಮುಖಾಂತರ ನೀವು ಆಯ್ಕೆಯನ್ನು ಮಾಡಲಾಗುತ್ತೆ. ಇದರ ಜೊತೆಗೆ ನೀವು ಈ ಒಂದು ಎಕ್ಸಾಮ್ನಲ್ಲಿ, ಟೆಸ್ಟ್ನಲ್ಲಿ, ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ 75% ಅಂಕನ್ನು ಪಡಿಬೇಕು. ಅದಾದ ನಂತರ ನಿಮ್ಮ ಒಂದು PUCನಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ 25% ಅಂಕವನ್ನು ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. 75% ನೀವು ಒಂದು ಎಕ್ಸಾಮ್ ಬರೆದಿರ್ತಿರಲ್ಲ ಅದರ ಒಂದು ಆಧಾರದ ಮೇಲೆ, ಮತ್ತು ಇನ್ನೂ 25% ನಿಮ್ಮ ಒಂದು PUCನಲ್ಲಿ ಮಾರ್ಕ್ಸ್ ಏನಿರ್ತಾವಲ್ಲ ಅವೆರಡನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಮೂಲ ದಾಖಲಾತಿಗೆ ವೆರಿಫಿಕೇಷನ್ಗೆ ಕರಿತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಯ್ಕೆ ವಿಧಾನ ಇರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ನಿರ್ವಾಹಕ ಹುದ್ದೆಗೆ ಒಂದು ಸಿಲೆಬಸ್ ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ಪರೀಕ್ಷೆ ಮಾದರಿ, ಪಠ್ಯಕ್ರಮ ಮತ್ತು ಗರಿಷ್ಠ ಅಂಕಗಳು ಇಲ್ಲಿ ಕೊಟ್ಟಿದ್ದಾರೆ. ಪೇಪರ್ 1ನಲ್ಲಿ ಇಷ್ಟೆಲ್ಲ ಒಂದು ಡಿಟೇಲ್ ನಿಮಗೆ ಹೇಳ್ತಾ ಹೋದ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಸಿಲೆಬಸ್ ಬಗ್ಗೆ ಹೇಳಿಕೊಡ್ತೇನೆ. ಪೇಪರ್ 1ನಲ್ಲಿ 100 ಮಾರ್ಕ್ಸ್ ಇರುತ್ತೆ, 2 ಗಂಟೆ. ಪೇಪರ್ 1ನಲ್ಲಿ, ಪೇಪರ್ 2ನಲ್ಲಿ ಅದು ಕೂಡ 100 ಮಾರ್ಕ್ಸು, 2 ಗಂಟೆ ಟೈಮನ್ನು ಕೊಟ್ಟಿದ್ದಾರೆ. ಇದು ಸಿಲೆಬಸ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿವರವಾಗಿ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸನ್ನು ಕೂಡ ಇರುತ್ತೆ. ಸೊ ಎಚ್ಚರಿಕೆಯಿಂದ ಆನ್ಸರನ್ನು ಮಾಡಬೇಕಾಗುತ್ತೆ. ಹಾಗೂ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ, ವಿವರವಾದ ವಿವರ ಬೇಕಂದರೆ ಇಲ್ಲಿ ನಿಮಗೆ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ, mybmtc.karnataka.gov.in ಅಂತ ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಸ್ನೇಹಿತರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಒಂದು ನಿರ್ವಾಹಕ ಹುದ್ದೆ. ಒಟ್ಟು ಹುದ್ದೆಗಳ ಸಂಖ್ಯೆ 2500.